ಬೀದರ್ ಜಿಲ್ಲೆಯಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ಜಿಲ್ಲೆಯ ಎಲ್ಲ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯ ಸೂಚನೆಯ ಹಿನ್ನೆಲೆಯಲ್ಲಿ ನಾಳೆ ರಜೆಯನ್ನ ಘೋಷಿಸಿದ್ದಾರೆ. ಡಿಡಿಪಿಯ ಆದೇಶ ಈ ನಿಟ್ಟಿನಲ್ಲಿ 3 ದಿನದಿಂದ ನಿರಂತರವಾಗಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಈಗ ರಜೆಯನ್ನ ಘೋಷಿಸಿದ್ದಾರೆ ಬೀದರ್ನ ಜಿಲ್ಲಾಡಳಿತ. ಸತತವಾಗಿ ಮಳೆಯಾಗ್ತಿದೆ. ಈಗಾಗಲೇ ಹಳ್ಳ ಕೊಳ್ಳಗಳು ನೀರಿರುವಂಥದ್ದು ಉಕ್ಕಿ ಹರಿತಾ ಇದೆ. ಅನೇಕ ಭಾಗದಲ್ಲೂ ಗ್ರಾಮಕ್ಕೆ ಸಂಪರ್ಕವನ್ನು ವಹಿಸುವಂತಹ ಸೇತುವೆ ಕೂಡ ಮುಳುಗಡೆಯಾಗಿದೆ. ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾಡಳಿತ ರಜೆಯನ್ನ ಘೋಷಿಸಿದೆ. ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಿದೆ. ರಾಯಚೂರಿನಲ್ಲಿ ನಿರಂತರವಾಗಿ ಸುರಿತಾ ಇದೆ ಮಳೆ. ಧಾರಾಕಾರ ಮಳೆ ಆಗ್ತಿದೆ. ಭಾರಿ ಮಳೆಯಿಂದ ಮನೆಗಳಿಗೆ ಚರಂಡಿ ನೀರೆಲ್ಲ ನುಗ್ಗು ಬಿಟ್ಟಿದೆ. ಲಿಂಗಸುಗೂರು ತಾಲೂಕಿನ ಬೂಪೂರು ಗ್ರಾಮದಲ್ಲಿ ಘಟನೆಯಾಗಿರೋದು. ಮಾವಿನಬಾವಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಜನ ಈಗ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ರಾಯಚೂರಿನಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿದೆ. ಅದರಲ್ಲೂ ಕೂಡ ಲಿಂಗಸಗೂರು ತಾಲೂಕಿನ ಬೂಪೂರು ಗ್ರಾಮದಲ್ಲಿ ಘಟನೆಯಾಗಿರೋದು. ಮಳೆ ನೀರು ಹೆಚ್ಚಾಗ್ತಿದೆ. ಸರಿಯಾಗಿ ನೀರುಗಳು ಹರಿದು ಹೋಗ್ತಾ ಇಲ್ಲ. ಚರಂಡಿ ನೀರೆಲ್ಲ ಮನೆಗೂ ನುಗ್ತಾ ಇದೆ. ಜನ ಅಕ್ಷರಶಃ ಒಂದು ಕಡೆ ಮನೆ ಒಳಗಿರೋ ದವಸ ಧಾನ್ಯಗಳೆಲ್ಲವೂ ಕೂಡ ಹಾಳಾಗ್ತಿದೆ. ಮನೆಗೆ ನೀರು ಬರ್ತಿದೆ. ನಮ್ಮ ಆರೋಗ್ಯ ಸಮಸ್ಯೆ ಹಾಳಾಗ್ತಿದೆ ಕೇಳಿ ಅಂತ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಹಿಂಗಾಗ್ತಿದೆ ಅನ್ನೋದಾಗಿ ಆ ಗ್ರಾಮದ ಜನರು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ. ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇಲ್ಲಿದ್ರಿ ನಿಮ್ಮ ಮನೆ ಒಂದಕ್ಕೆ ನಿಂದ್ರಿ. ಇದಕ್ಕೆ ಯಾರು ಪರಿಯಾಕ ಕೊಡ್ತಾರ? ಪರ್ಲಿ ಏನು ಮನೆ ಹಾಕಾರಂತಗ ಸಜ್ಜಿ ಜೋಳ